ಆಯಿತು, ಜೊತೆಗೆ ನಮ್ಮ ಹಾಗೂ ಚಿಕ್ಕಣ್ಣವ್ರ ಕಲ್ಯಾಣನೂ ಆಯಿತು. ಸೊ ಒಳ್ಳೆ ಕಲ್ಯಾಣದಿಂದ ಲೋಕ ಕಲ್ಯಾಣವಾಗಲಿ ಅಂತ ಫ್ಯಾಮಿಲಿ ಕಲ್ಯಾಣ ಎಲ್ಲ ಸಖತ್ತಾಗಿದೆ. ಲವ್ ಕಲ್ಯಾಣ, ಕಾಮಿಡಿ ಕಲ್ಯಾಣ, ಫ್ಯಾಮಿಲಿ ಕಲ್ಯಾಣ ಎಲ್ಲ ಸೂಪರಾಗಿ ನಡೆದಿದೆ. ಸೊ ನಾನಂತೂ ಮೂವಿ ನೋಡಿ ಸಖತ್ ಎಂಜಾಯ್ ಮಾಡಿದೆ. ಕಾಮಿಡಿಗೆ ಕಾಮಿಡಿ ಇದೆ, ಲವ್ಗೆ ಲವ್ ಇದೆ, ಫ್ಯಾಮಿಲಿಗೆ ಫ್ಯಾಮಿಲಿ ಇದೆ. ಸೊ ಎಲ್ಲರಿಗೂ ಸೇರಿ ಮಾಡಿರುವಂಥ ಮೂವಿ ಹರ್ಷ ಸರ್ದು ಡೈರೆಕ್ಷನಲ್ಲಿ. ಸೊ ಡೆಫಿನೆಟ್ಲಿ ದಿಸ್ ವಿಲ್ ಗೋನ್ ಬಿ ಅ ಸಕ್ಸಸ್ಫುಲ್ ಮೂವಿ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. 100 ಡೇಸ್ ಗ್ಯಾರಂಟಿ ಅಂತ ನನ್ನ ಕಡೆಯಿಂದ. ಸೊ ನಾವಂತೂ ಫ್ಯಾಮಿಲಿ ಸಮೇತವಾಗಿ ಬಂದು ಮೂವಿನ ನೋಡಿದ್ದೀವಿ. ಸೊ ಜನರಿಗೂ ಅದನ್ನೇ ಕೇಳ್ಕೊತೀನಿ, ನೀವು ಕೂಡ ಫ್ಯಾಮಿಲಿ ಜೊತೆಗೆ ಬಂದು ಮೂವಿ ನೋಡಿ ಅಂತ. ನನಗಿದ್ರಲ್ಲಿ ಜಾಸ್ತಿ ಇಷ್ಟ ಆಗಿದ್ದು ಒಂದು ಕ್ಯೂಟೆಸ್ಟ್ ಲವ್ ಸ್ಟೋರಿ. ಎಸ್. ಸೊ ಇವಾಗ ಆ್ಯಕ್ಚುಲಿ ನಿಮ್ಮದು ಸೀತಾರಾಮ ಕಲ್ಯಾಣದ ಚಿಕ್ಕಣ್ಣ ಅವ್ರ ಜೊತೆ ಕಲ್ಯಾಣ ಆಯಿತು. ಮೂವಿ ನೋಡಿ ಅವ್ರು ತುಂಬ ಖುಷಿ ಪಟ್ಟರು. ಆ್ಯಕ್ಚುಲಿ ಅವರೆಲ್ಲ ಸಿಂಗು ನೆಕ್ಸ್ಟ್ ತಿಂಗ್ ಬರ್ತೀಯಾ, ನೆಕ್ಸ್ಟ್ ತಿಂಗ್ ಬರ್ತೀಯಾ, ಮೂವಿ ಫುಲ್ ನಾನೇ ಇರೋಕ್ಕಾಗಲ್ಲ ಸರ್, ಚಿತ್ತಾರಾಮ್ ಇದ್ದಾರೆ. ಹೌದಾ? ಇನ್ನೊಂದು ಕಾಂಪಿಟೇಷನ್ ಇದೆ, ಇನ್ನೊಂದು ಕಾಂಪಿಟೇಷನ್. ತುಂಬ ಕ್ಯೂರಿಯಾಸಿಟಿಲಿ ಅವ್ರ ಮೂವಿ ನೋಡೋದನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು. ಸೊ ಖುಷಿ ಆಯಿತು ಅವರೊಟ್ಟಿಗೆ ಮೂವಿ ನೋಡೋದಕ್ಕೆ. ಯೂಶ್ವಲಿ ನಾನು ಕೈಕಾಲ ಮೂವಿಗೆ ಹೋಗೋಣ ಅಂತ. ಫಸ್ಟ್ ಟೈಮ್ ಅವರು ಸ್ವಇಚ್ಛೆಯಿಂದ ನಾನು ಮೂವಿಗೆ ಬರ್ತೀನಿ ಅಂತ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಆ್ಯಂಡ್ ವಿ ಲೈಕ್ ದೊಡ್ಡ ದಂಡೆ ಬಂದಿದ್ದೀವಿ ನಮ್ಮ ಮನೆಯಿಂದ. ಯು ಡೋಂಟ್ ಬಿಲೀವ್, ನಾವೊಂದು 15ರಿಂದ 16 ಜನ ಬಂದಿದ್ದೀವಿ ನಮ್ಮ ಮನೆಯಿಂದ. ನಾನು, ನಮ್ಮ ಯಜಮಾನು, ನನ್ನ ಅಣ್ಣ ತಮ್ಮಂದರು, ನಮ್ಮ ಅತ್ತೆ ಎಲ್ಲರೂ ಬಂದು ಮೂವಿನ ನೋಡಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ನಂಗೆ ಏನನ್ಸುತ್ತೆ, ನಾನು ಸುತ್ತಮುತ್ತ ಜನರದೆಲ್ಲ ರಿಯಾಕ್ಷನ್ಸ್ ನೋಡ್ತಾ ಇದ್ದೆ. ಅವರೆಲ್ಲ ತುಂಬ ಖುಷಿಪಟ್ಟು ನೋಡ್ತಾಯಿದ್ರು. ಕೆಲವೊಂದು ಸೀನ್ಸ್ಗೆ ಪಾಪ ಕಣ್ಣೀರು ಹಾಕ್ತಾಯಿದ್ರು. ಸೊ ಅಲ್ಲಿಗೆ ನಾವು ಒಂದು 90% ಕನ್ಸಿಡರೇಷನ್ ತೊಗೊಳ್ಬಹುದು. ಮೂವಿ ಚೆನ್ನಾಗಿದೆ, ಜನ ನೋಡಿ ಮೆಚ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನಿಖಿಲ್ ಕುಮಾರಸ್ವಾಮಿ ಸರ್ಗೆ ಏನು ಹೇಳಲಿ, ನಮ್ಮ ಕಡೆ ನಾವು ಏನೂ ಹೇಳೋದಿಲ್ಲ. ಈಸ್ ಆಲ್ರೆಡಿ ಅ ಜೆಂಟ್ಲ್ಮನ್, ತುಂಬ ಒಳ್ಳೆ ಪರ್ಸನ್, ವೆರಿ ಡೌನ್ ಟು ಅರ್ತ್. ಸೊ ನಿಮ್ಮ ಜೊತೆ ನಿಖಿಲ್ ಸರ್, ನಿಮ್ಮ ಜೊತೆ ಆ್ಯಕ್ಚುಲಿ ನಿಖಿಲ್ ಸರ್ ಅಂತ ಅವ್ರು ಕರೆಯೋದಕ್ಕೆ ಬಿಡಲ್ಲ ನಮ್ಮನ್ನೆಲ್ಲ. ಅಣ್ಣ ಅಂತ ಕರೀರಿ, ಅಣ್ಣ ಅಂತ ಕರೀರಿ ಅಂತಾರೆ. ಅವರೆಲ್ಲ ರಾಖಿ ಎಲ್ಲ ಕಟ್ಬಿಟ್ಟಿದ್ದೀವಲ್ಲ, ಅದಕ್ಕೋಸ್ಕರ. ಸೊ ನಿಖಿಲ್ ಅಣ್ಣ, ನಿಜವಾಗ್ಲೂ ನಿಮ್ಮ ಜೊತೆಗೆ ಈ ಥರದ್ದು ಮೂವಿ ವರ್ಕ್ ಮಾಡೋದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸ್ಪೆಷಲ್ ಮೆಸೇಜ್ ಟು ಯು, ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ತಂಗಿ ಕಡೆಯಿಂದ. ಸೊ ಡೆಫಿನೆಟ್ಲಿ ಮೂವಿ 100 ಡೇಸ್ ಓಡುತ್ತೆ ಅಣ್ಣ. ಓಕೆ, ಇನ್ನೊಂದು ನಯನ ಅವರೇ, ನೀವು ಇವಾಗ ಬರೀ ಕಾಮಿಡಿ ರೋಲ್ನೇ ಚೂಸ್ ಮಾಡ್ತಿದ್ರೆ ಮುಂದೆ ಎಲ್ಲಾದರೂ ಒಂದು ಸೀರಿಯಸ್ ರೋಲ್ಗೆ ಆಸೆ ಪಡ್ತಿದ್ದೀರಾ ಅಥವಾ ಮಾಡಬೇಕು ಅನ್ನೋದು ಒಂದು ಬಯಕೆ ಇದೆಯಾ ಅಂತ? ಡೆಫಿನೆಟ್ಲಿ ಒಬ್ಬ ಕಾಮಿಡಿಯನ್ ಆಗೋದಕ್ಕಿಂತ ಒಬ್ಬ ಏನು ಹೇಳ್ತಾರೆ, ಫುಲ್ ಆರ್ಟಿಸ್ಟ್ ಆಗೋದು ತುಂಬ ಇಂಪಾರ್ಟೆಂಟ್. ಒಬ್ಬ ಕಲಾವಿದ ಆಗೋದು ಇಂಪಾರ್ಟೆಂಟು. ಸೊ ಎಲ್ಲ ರೀತಿ ಕ್ಯಾರೆಕ್ಟರ್ಸು ಮಾಡೋಣ ಅಂತ ಒಂದು ಆಸೆ ಇದೆ. ಫುಲ್ ಒಂದು ವಿಲನ್ ಥರ ಆಗಲಿ, ಒಂದು ಕಾಮಿಡಿಯನ್ ಥರ ಆಗಲಿ, ಅಥವಾ ತುಂಬ ಅಳೋ ಥರ ಇನೋಸೆನ್ಸ್ ಕ್ಯಾರೆಕ್ಟರ್ ಆಗಲಿ ಮಾಡೋದಕ್ಕೆ ಇಷ್ಟ ಇದೆ. ನೋಡೋಣ, ಫ್ಯೂಚರಲ್ಲಿ ಬಂದರೆ ಡೆಫಿನೆಟ್ಲಿ ಮಾಡ್ತೀನಿ. ಸೀತಾರಾಮ ಕಲ್ಯಾಣದಿಂದ ಏನು ಮೆಸೇಜ್ ಕೊಡ್ತೀರಾ ಫ್ಯಾನ್ಸಿಗೆ? ಎಸ್, ಸೀತಾರಾಮ ಕಲ್ಯಾಣದಿಂದ ಏನು ಮೆಸೇಜ್ ಕೊಡ್ತೀನಿ ಫ್ಯಾನ್ಸ್ಗೆ ಅಂತಂದರೆ, ಒಬ್ಬರ ಮೇಲೆ ನಂಬಿಕೆ ಇರಬೇಕು, ಆ ನಂಬಿಕೆ ಹಾಳು ಮಾಡ್ಕೋಬಾರ್ದು. ಆ್ಯಂಡ್ ಯಾರನ್ನೂ ಅತಿಯಾಗಿ ನಂಬೋದಕ್ಕೆ ಹೋಗಬಾರ್ದು. ಎಲ್ಲರೂ ನಮ್ಮ ಹತ್ರನೇ ಇಟ್ಕೋಬೇಕು. ವಿ ಶುಡ್ ಲವ್ ಈಚ್ ಅದರ್ ಅಷ್ಟೇ. ನಮ್ಮ ಸಂಬಂಧಗಳನ್ನ, ನಮ್ಮ ರಿಲೇಷನ್ಸ್ಗಳನ್ನ ನಾವು ಲವ್ ಮಾಡಬೇಕು. ಅದನ್ನು ಅಷ್ಟೇ ಪ್ಯೂರಾಗಿ ಇಟ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.